ಡಿಕೆಶಿ ಸಂಪುಟದಲ್ಲಿ ಮತ್ತೆ ಬದಲಾವಣೆ ಆಗತ್ತಾ? ಬದಲಾವಣೆ ಉದ್ದೇಶದಿಂದಲೇ ಖಾತೆ ಹಂಚಿಕೆ ವಿಳಂಬ. 19 ಸಚಿವರಲ್ಲೇ ಕೆಲ ಆದಲು ಬದಲು ಮಾಡಲು ಚಿಂತನೆ. ಸಂಪುಟ ಬಗ್ಗೆ ಸಿದ್ದು ಸೇರಿ ಹಿರಿಯ ನಾಯಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಅಸಮಾಧಾನ ತಣಿಸಲು ಸಂಪುಟದಲ್ಲಿ ಕೆಲ ಬದಲಾವಣೆಗಳಾಗೋ ಸಾಧ್ಯತೆ ಇದೆ. ಯಾವ ಸಚಿವರಿಗೆ ಕಾದಿದೆ ಶಾಕ್? ಯಾವ ಶಾಸಕರಿಗೆ ಲಕ್ ಅನ್ನೋ ಬಗ್ಗೆ ಕುತೂಹಲ. 19 ಸಚಿವರಲ್ಲೇ ಕೆಲ ಆದಲು ಬದಲು ಮಾಡಲು ಚಿಂತನೆ ಆಗ್ತಾ ಇದೆ. ತಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ, ಕೊಡಬೇಕು ಅಂತ ಅಸಮಾಧಾನ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಈ ಬದಲಾವಣೆ ಉದ್ದೇಶದಿಂದಲೇ ಖಾತೆ ಹಂಚಿಕೆ ವಿಳಂಬ ಅನ್ನೋ ಮಾತು ಕೂಡ ಇದೆ. 34 ಸ್ಥಾನಗಳ ಪೈಕಿ 33 ಸ್ಥಾನ ಭರ್ತಿ ಮಾಡಲಾಗಿದೆ. ಒಂದು ಬಾಕಿ ಇದೆ. ಇದರಲ್ಲಿ ಮೊನ್ನೆ ಪ್ರಮಾಣ ವಚನ ಸ್ವೀಕರಿಸಿದ 19 ಶಾಸಕರ ಪೈಕಿ ಈಗ ಬದಲಾವಣೆ ಮಾಡೋ ಸಾಧ್ಯತೆ ಇದೆ. ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವು ಪ್ರಮುಖ ನಾಯಕರು ಈ ಎರಡನೇ ಪಟ್ಟಿಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಅವರ ಮನ ತಣಿಸಲು, ಅವರ ಅಸಮಾಧಾನವನ್ನ ಕಡಿಮೆ ಮಾಡಲು ಬದಲಾವಣೆ ಮಾಡೋ ಬಗ್ಗೆ ಚಿಂತನೆ ಆಗ್ತಾ ಇದೆ. ಕುರುಬ ಸಮುದಾಯದ ಬ್ಯಾಡಗಿ ಶಾಸಕರಿಗೆ ಮಂತ್ರಿ ಭಾಗ್ಯ. ಶಾಸಕ ಬಸವರಾಜ ಶಿವಣ್ಣವರ ಹೆಸರು ಸೂಚಿಸಿದ್ರು ಸಿದ್ದರಾಮಯ್ಯ. ಆದರೆ ಗಾಯತ್ರಿ ಶಾಂತೇಗೌಡ ಹೆಸರು ಪರಿಗಣಿಸಿದ್ದಕ್ಕೆ ಸಿದ್ದರಾಮಯ್ಯ ಸಿಟ್ಟಾಗಿದ್ರು. ಸಿಎಂ ಡಿಕೆಶಿ ಸಂಪುಟ ಸೇರ್ತಾರ ಮುಸ್ಲಿಂ ಮಹಿಳಾ ಶಾಸಕ. ಡಿಕೆಶಿ ಸಂಪುಟದಲ್ಲಿರುವ ಮುಸ್ಲಿಂ ಸಚಿವರನ್ನ ಕೈ ಬಿಡುವ ಸಾಧ್ಯತೆ ಇದೆ. ಕಲಬುರಗಿಯ ಖನೀಜ್ ಫಾತಿಮಾಗೆ ಸಚಿವ ಸ್ಥಾನ ನೀಡುವ ಬಗ್ಗೆ ಚರ್ಚೆ ಆಗ್ತಾ ಇದೆ. ಬಳ್ಳಾರಿ ಮೂಲದ ಸಚಿವರು ಬದಲಾಗೋ ಸಾಧ್ಯತೆ ಇದೆ. ಬಳ್ಳಾರಿ ಜಿಲ್ಲೆಯ ಅನ್ನಪೂರ್ಣ ತುಕಾರಂಗೆ ಮಂತ್ರಿ ಪಟ್ಟ ಸಿಗೋ ಬಗ್ಗೆ ಚರ್ಚೆ ಆಗ್ತಾ ಇದೆ. ಮಹಿಳಾ ಕೋಟಾದಡಿ ಸಂಡೂರು ಶಾಸಕಿಗೆ ಸಚಿವ ಸ್ಥಾನ ಸಿಗುತ್ತಾ? ಹಾಗಾದ್ರೆ ಇತ್ತ ಒಕ್ಕಲಿಗ ಕೋಟಾದಲ್ಲೂ ಅದಲು ಬದಲಾಗುವ ಸಾಧ್ಯತೆ ಇದೆ. ವಿಜಯನಗರ ಶಾಸಕ ಎಂ ಕೃಷ್ಣಪ್ಪಗೆ ಮಂತ್ರಿ ಪಟ್ಟ ಸಿಗುತ್ತಾ? ಒಕ್ಕಲಿಗ ಸಚಿವರನ್ನ ಕೈ ಬಿಡುವ ಬಗ್ಗೆಯೂ ಪಕ್ಷದಲ್ಲಿ ಚಿಂತನೆ ಆಗ್ತಾ ಇದೆ. ಈಗಾಗಲೇ 5 ಒಕ್ಕಲಿಗ ಶಾಸಕರಿಗೆ ಸಚಿವ ಸ್ಥಾನವನ್ನ ನೀಡಲಾಗಿದೆ. ಆದ್ರೆ ಎಂ ಕೃಷ್ಣಪ್ಪ, ನಾನು ಪಕ್ಷದಲ್ಲಿ ಇಷ್ಟು ವರ್ಷದಿಂದ ದುಡಿದಿದ್ದೇನೆ, ನನಗೆ ಸಚಿವ ಸ್ಥಾನ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಮೊನ್ನೆಯಷ್ಟೇ ತಡರಾತ್ರಿ ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸುರ್ಜೇವಾಲಾ ಭೇಟಿಯಾಗಿ ಮನ ತಣಿಸೋ ಕೆಲಸ ಮಾಡಿದ್ರು, ಸಮಾಧಾನ ಪಡಿಸೋ ಪ್ರಯತ್ನವನ್ನ ಮಾಡಿದ್ರು. ಆದರೆ ಅದು ವಿಫಲವಾಗಿತ್ತು. ಎಂ ಕೃಷ್ಣಪ್ಪ ಅವರು ಇಂದಿಗೂ ಕೂಡ ನನಗೆ ಸಚಿವ ಸ್ಥಾನ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಇತ್ತ ಉತ್ತರ ಕರ್ನಾಟಕದ ಕುರುಬ ಸಮುದಾಯಕ್ಕೆ ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಶಿವಣ್ಣನವರಿಗೆ ಕೊಡಬೇಕು ಅಂತ ಹೇಳಿ ಮಾಜಿ ಸಿಎಂ ಸಿದ್ದರಾಮಯ್ಯ ಸೂಚಿಸಿದ್ರು. ಆದ್ರೆ ಅವರ ಬದಲಿಗೆ ಗಾಯತ್ರಿ ಅವರ ಹೆಸರು ಪ್ರಸ್ತಾಪ ಆಗಿತ್ತು. ಹೀಗಾಗಿ ಸಿದ್ದರಾಮಯ್ಯ ಅವರ ಮುನಿಸು ಬಹಿರಂಗವಾಗಿ ವ್ಯಕ್ತವಾಗಿತ್ತು. ಪ್ರಮಾಣ ವಚನ ಕಾರ್ಯಕ್ರಮಕ್ಕೂ ಕೂಡ ಸಿದ್ದರಾಮಯ್ಯ ಹೋಗಿರ್ಲಿಲ್ಲ. ಹೀಗಾಗಿ 2028ರ ಚುನಾವಣೆ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರನ್ನ ತಮ್ಮ ಪರ ಉಳಿಸಿಕೊಳ್ಳೋದು ಸಿಎಂ ಡಿಕೆ ಶಿವಕುಮಾರ್ಗೆ ಅವಶ್ಯಕತೆ ಇದೆ. ಹೀಗಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರ 2.0 ಈ ಪಟ್ಟಿಯಲ್ಲಿ ಹಲವು ಪ್ರಮುಖ ನಾಯಕರನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋದು ಅನಿವಾರ್ಯ. ಇನ್ನೂ ತಣ್ಣಗಾಗದ ವಿಜಯನಗರ ಶಾಸಕ ಎಂ ಕೃಷ್ಣಪ್ಪ ಮುನಿಸು. ಮೊನ್ನೆ ಸಿಎಂ ಇಂದು ಕೃಷ್ಣಪ್ಪ ಮನೆಗೆ ಬಿಕೆ ಹರಿಪ್ರಸಾದ್ ಭೇಟಿ ಕೊಟ್ಟಿದ್ದಾರೆ. ಸಚಿವ ಸ್ಥಾನಕ್ಕೆ ಪಟ್ಟು ಹಿಡಿದಿದ್ದಾರೆ ಶಾಸಕ ಎಂ ಕೃಷ್ಣಪ್ಪ. ಅವರ ಮನ ಒಲಿಕೆಗೆ ಇವತ್ತು ಹರಿಪ್ರಸಾದ್ ಮುಂದಾಗಿದ್ದಾರೆ. ಮೊನ್ನೆಯಷ್ಟೇ ಸಿಎಂ ಡಿಕೆ ಶಿವಕುಮಾರ್ ಸುರ್ಜೇವಾಲಾ ಖುದ್ದು ಕೃಷ್ಣಪ್ಪ ಮನೆಗೆ ಭೇಟಿ ನೀಡಿ ಮಾತುಕತೆ ನಡೆಸಿದ್ರು. ಇವತ್ತು ಬಿಕೆ ಹರಿಪ್ರಸಾದ್ ಅವರ ಸರದಿ. ಹೀಗಿದ್ರೂ ಕೂಡ ಕೃಷ್ಣಪ್ಪ ಅವರ ಮುನಿಸು ಮಾತ್ರ ಕಮ್ಮಿ ಆಗ್ತಾ ಇಲ್ಲ. ನನಗೆ ಸಚಿವ ಸ್ಥಾನ ಬೇಕು, ನನ್ನ ನಿರ್ಧಾರ ಬದಲಾಗಲ್ಲ ಅನ್ನೋ ನಿಲುವನ್ನ ತಾಳಿದ್ದಾರೆ. ಎಷ್ಟೇ ಪ್ರಯತ್ನ ಪಡ್ತಾ ಇದ್ರು ಕೃಷ್ಣಪ್ಪ ಮಾತ್ರ ತಮ್ಮ ಹಠವನ್ನ ಬಿಡ್ತಾರೆ. ಹರಿಪ್ರಸಾದ್ ಭೇಟಿ ಬಳಿಕವೂ ಕೃಷ್ಣಪ್ಪ ಖಡಕ್ ಮಾತಾಡಿದ. ನಾವು ನಮ್ಮ ನಿಲುವಿಗೆ ಬದ್ಧರಾಗಿದ್ದೇವೆ,
ಅವರಿಗೂ ಗೊತ್ತು. ತಕ್ಷಣಕ್ಕೆ ಏನ್ ಮಾಡಬಹುದು ಅಂತ ನೋಡ್ತಿದ್ದೇವೆ ಅಂತ ಕೃಷ್ಣಪ್ಪ ಹೇಳಿದ್ದಾರೆ. ಕೃಷ್ಣಪ್ಪಗೆ ಯಾವುದೇ ಅಸಮಾಧಾನ ಇಲ್ಲ ಅಂತ ಇತ್ತ ಹರಿಪ್ರಸಾದ್ ಹೇಳ್ತಾರೆ. ತಮ್ಮ ನೋವನ್ನ ಸುರ್ಜೇವಾಲಾ ಮೂಲಕ ರಾಹುಲ್ಗೆ ತಿಳಿಸಿದ್ದಾರೆ. ಪಕ್ಷಕ್ಕೆ ತೊಂದರೆ ಆಗದಂತೆ ಕೃಷ್ಣಪ್ಪ ನಡೆದುಕೊಂಡಿದ್ದಾರೆ ಅಂತ ಹರಿಪ್ರಸಾದ್ ಹೇಳ್ತಾ ಇದ್ದಾರೆ. ಅವರು ಕೇಳಿ ಬಂದಿದ್ದಾರೆ. ನಮ್ಮ ಪಾರ್ಟಿ ಅಧ್ಯಕ್ಷರು ನಮ್ಮ ಸ್ನೇಹಿತರು ಮನೆಗೆ ಬಂದಿದ್ದಾರೆ, ಗೊತ್ತಾಯ್ತಾ. ಈ ವಿಷಯಕ್ಕಿಂತ ಹೆಚ್ಚಾಗಿ ನಾವು ನಮ್ಮ ಸ್ಟ್ಯಾಂಡಲ್ಲೇ ಇದ್ದೀವಿ, ನಿಮಗೆಲ್ಲ ಗೊತ್ತಿರುವಂಥದ್ದೇ, ಗೊತ್ತಾಯ್ತಾ. ಅವ್ರಿಗೂ ಗೊತ್ತದು, ನಮಗೂ ಗೊತ್ತು. ನಾವು ಇವಾಗ ತಕ್ಷಣಕ್ಕೆ ಏನು ಮಾಡುವಂಥ ಪರಿಸ್ಥಿತಿ ಏನಿದೆ ಅಂತ ನೋಡ್ತೀವಿ. ನಾ ಭರವಸೆ ಅವ್ರು ಕೊಡೋದಲ್ಲಮ್ಮ, ನಾವು ನಮ್ಮ ಸ್ಟ್ಯಾಂಡ್ ಹೇಳಿದ್ದೀವಿ, ನಥಿಂಗ್ ಲೆಸ್ ದೆನ್ ದಟ್ ಅಷ್ಟೇ. ಎಂ ಕೃಷ್ಣಪ್ಪನವರು ಇವತ್ತಿನ ಕಾಂಗ್ರೆಸ್ನವರಲ್ಲ. ನಮ್ದು ಅವ್ರ ಸಂಬಂಧ ಕಾಲೇಜಿಂದ, ಅವರು ನನ್ನ ಸೀನಿಯರ್ ಇದ್ದರು ಕಾಲೇಜಲ್ಲಿ, ರೇಣುಕಾಚಾರ್ಯ ಕಾಲೇಜಲ್ಲಿ ನನ್ನ ಸೀನಿಯರ್ ಇದ್ದವರು. ಸುಮಾರು 45-50 ವರ್ಷದ ಸಂಬಂಧ. ಯಾವುದೇ ರೀತಿಯ ಅಸಮಾಧಾನ ಇಲ್ಲ. ಇಬ್ಬರೂ ಸಹ ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡಿರೋರು. ಹೈಕಮಾಂಡ್ ಏನು ತೀರ್ಮಾನ ತಗೋತಾರೆ ಅದಕ್ಕೆಲ್ಲ ನಾವು ಬದ್ಧರು ಅಂತ ಹೇಳಿದ್ದಾರೆ. ಅವ್ರಿಗಾಗಿರೋ ನೋವು ಈಗಾಗಲೇ ಸುರ್ಜೇವಾಲಾ ಅವರ ಮುಖಾಂತರ ರಾಹುಲ್ ಗಾಂಧಿ ಅವರು ತಿಳಿಸಿದ್ದಾರೆ. ರಾಹುಲ್ ಗಾಂಧಿ ಅವರು ಇನ್ನು ಕೆಲವು ದಿನದಲ್ಲಿ ಅವ್ರ ಹತ್ರನೇ ನೇರವಾಗಿ ಮಾತಾಡೋ ಅವಕಾಶಗಳಿದೆ. ಅವರೇ ಮಾತಾಡಿ ಅವ್ರನ್ನ ಸಮಾಧಾನ ಮಾಡ್ತಾರೆ ಅನ್ನೋದು ನನ್ನ ನಂಬಿಕೆ. ಅಷ್ಟರವರೆಗೂ ಇವರು ಸಹ ಪಕ್ಷಕ್ಕೆ ಯಾವುದೇ ರೀತಿ ತೊಂದರೆ ಆಗದ ರೀತಿ ನಡ್ಕೊಂಡಿದ್ದಾರೆ. ಅದು ಒಂದು ಬಹಳ ಸಂತೋಷ. ಆದ್ರಿಂದ ಎಲ್ರಿಗೂ ಸಹ ಇಷ್ಟೊಂದು ಸೀನಿಯರ್ ಇದ್ದಾಗ, ಹಿರಿಯರಿದ್ದಾಗ ಸಚಿವ ಸ್ಥಾನಕ್ಕಾಗಿ ಪಟ್ಟು ಬಿಡದ ಶಾಸಕ ಎಂ ಕೃಷ್ಣಪ್ಪ. ನನ್ನನ್ನ ಮಿನಿಸ್ಟರ್ ಮಾಡಲೇಬೇಕು ಅಂತ ಶಾಸಕ ಕೃಷ್ಣಪ್ಪ ಪಟ್ಟು ಹಿಡಿದಿದ್ದಾರೆ. ಇಷ್ಟೊಂದು ಅವಮಾನ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಸರಿ ಮಾಡ್ತೇವೆ ಅಂತ ಹೇಳಿದ್ದಾರೆ, ಸರಿ ಮಾಡಲೇಬೇಕು. ನಿಗಮ ಮಂಡಳಿ ನೀಡ್ತೇವೆ ಅಂತ ಹೇಳೋ ಧೈರ್ಯ ಅವರಿಗಿಲ್ಲ. ಸಂಧಾನಕ್ಕೂ ಸೆಡ್ಡು ಹೊಡೆದಿದ್ದಾರೆ ಸಚಿವ ಎಂ ಕೃಷ್ಣಪ್ಪ. ನನಗೆ ಅವಮಾನ ಮಾಡಿದ್ದಾರೆ ಅಂತ ಬಹಿರಂಗವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಎಂ ಕೃಷ್ಣಪ್ಪನವರೇ, ಸರ್, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಾಗ ಎಂ ಕೃಷ್ಣಪ್ಪನವರಿಗೆ ಸಚಿವ ಸ್ಥಾನ ಸಿಕ್ಬಿಡುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಆಗ್ಲೂ ಕೂಡ ನಿಮ್ಗೆ ಸಿಗ್ಲಿಲ್ಲ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿಗೆ ಪ್ರಮಾಣ ವಚನ ಮಾಡಿದ್ರು. ಅವರ ಫಸ್ಟ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರಿರುತ್ತೆ ಅಂತ ಅನ್ಕೊಂಡಿದ್ರು. ಆಗ್ಲೂ ಕೂಡ ಆಗ್ಲಿಲ್ಲ. ಸೆಕೆಂಡ್ ಲಿಸ್ಟ್ ಅಲ್ಲಿ ಕೂಡ ಆಗ್ಲಿಲ್ಲ. ಸರ್, ಇದೆಲ್ಲ ನೋಡ್ತಾ ಇದೆ, ಏನು ಅನ್ಸುತ್ತೆ? ಏನು ಅನಿಸ್ತದೆ, ಬಹಳ ಬೇಜಾರಾಗಿದೆ, ಗೊತ್ತಾಯ್ತೇನಪ್ಪ. ನಾನು ಒಬ್ಬನಿಗೆ ಅಲ್ಲ, ನಮ್ಮ ಇಷ್ಟೊಂದು ಅವಮಾನ ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ, ಗೊತ್ತಾಯ್ತಾ. ಅವಮಾನ ಆಗಿದೆ. ನಮ್ಮ ಸ್ಟ್ಯಾಂಡ್ ನಾವಿದ್ದೀವಿ ಅಷ್ಟೇ. ಏನ್ ಸರ್ ನಿಮ್ಮ ಸ್ಟ್ಯಾಂಡ್? ಅಂದ್ರೆ ಆಗ್ಬೇಕಷ್ಟೇ, ಮಂತ್ರಿ ಆಗ್ಬೇಕಷ್ಟೇ, ಬೇರೆ ಸ್ಟ್ಯಾಂಡ್ ಇದೆ. ಮುಖ್ಯಮಂತ್ರಿಗಳು ಬಂದ್ರು, ಸುರ್ಜೇವಾಲಾ ಅವರು ಬಂದ್ರು, ಮಿಸ್ಟೇಕ್ ಆಗಿದೆ ನಮ್ಮಿಂದ, ಸರಿ ಮಾಡ್ತೀವಿ ಅಂತಂದ್ರು. ಈಗ ಆಲ್ರೆಡಿ ಎಲ್ಲರೂ ಕೂಡ ಪ್ರಮಾಣ ವಚನ ತೆಗೆದುಕೊಂಡು ಬಿದ್ದಾರೆ. ಈ ಮಿಸ್ಟೇಕ್ ಹೇಗೆ ಸರಿಪಡಿಸ್ತಾರೆ ಅಂತ ಅದನ್ನ ನೀವು ಅವ್ರನ್ನ ಕೇಳಬೇಕು, ಗೊತ್ತಾಯ್ತಾ. ಸರ್ ಮಾಡ್ತೀವಿ ಅಂತ ಹೇಳಿದರೆ ಸರ್ ಮಾಡ್ಬೇಕು. ಅವರು ಸರ್ ಮಾಡದೇ ಇದ್ರೆ ಅವ್ರಿಗೆ ಸೇರಿದ್ದು. ಮಿಕ್ಕಿದ್ದು ನಮ್ಮ ಕಾರ್ಯಕರ್ತರು, ಎಲ್ಲ ಕಾರ್ಯಕರ್ತರು, ನಮ್ಮ ಹಿತೈಷಿಗಳು, ನಮಗೆ ವೋಟ್ ಮಾಡಿದವರು ಎಲ್ಲರ ಭಾವನೆನೂ ನಮ್ಗೆ ಅವಮಾನ ಆಗಿದೆ ಅಂತ ಇದೆ. ಮಿನಿಸ್ಟರ್ ಆಗಲೇಬೇಕು ಅಂತ ಇದೆ, ಮಾಡ್ತಾರೆ ಅಂತ ನನ್ನ ಭರವಸೆ ಇದೆ. ಎಂ ಕೃಷ್ಣಪ್ಪನವ್ರನ್ನೇ ಕೈ ಬಿಡುವಂತಹ ಲಾಬಿ ಏನಾದ್ರು ನಡೀತಾ ಸರ್? ಯಾಕಂದ್ರೆ ಕೃಷ್ಣಪ್ಪನವರು ಕಾಂಗ್ರೆಸ್ ಕಟ್ಟಿ ಎಲ್ಲ ಇಲ್ಲಿ ಕೇಳಿ, ಕೃಷ್ಣಪ್ಪ ಒಬ್ಬನೇ ಅಲ್ಲ. ಕೃಷ್ಣಪ್ಪ ಮಗ ಗೋವಿಂದರಾಜ್ ನಗರ ಕ್ಷೇತ್ರನೇ ಬೇರೆ, ಅಲ್ಲೂ ಗೆದ್ದಿದ್ದಾರೆ, ಗೊತ್ತಾಯ್ತೇನಪ್ಪ. ಇಲ್ಲಿ ಕೃಷ್ಣಪ್ಪ ಒಬ್ಬನೇ ಗೆದ್ಕೊಂಡ್ಬಂದು ನನಗೆ ಮಂತ್ರಿ ಮಾಡಿ ಅಂತಲ್ಲ. ಅವ್ರಿಗೆ ಇವಾಗ ಮಾಡಿರೋ ಕ್ರೈಟೀರಿಯಾ ನೋಡಿದ್ರೆ 2 ಮಂತ್ರಿ ಮಾಡ್ಬೇಕು ಅವರು, ಗೊತ್ತಾಯ್ತೇನಪ್ಪ. ಗೊತ್ತಾಯ್ತಾ, ಇವ್ರು ಮಾಡಿರೋ ಕ್ರೈಟೀರಿಯಾ ನೋಡಿದ್ರೆ 2 ಇಬ್ಬರಿಬ್ಬರಿಗೆ ಮಾಡಬೇಕು. ಮಾಡದೆ ತಪ್ಪು ಮಾಡಿದ್ದಾರೆ, ಏನ್ ಮಾಡೋದು? ಯಾವ್ದೋ ನಿಗಮದಲ್ಲಿ ನಿಮಗೆ ಅಧ್ಯಕ್ಷ ಸ್ಥಾನ ಕೊಡ್ತೀವಿ, ಇಂತಹ ಯಾವ್ದಾದ್ರು ಹೇಳಕ್ ಬಂದಾಗ ಇದೆ ನೀವ್ ಯಾಕೆ ಇಲ್ಲ ಇದೆ ಅಷ್ಟು ಅದನ್ನ ಕೇಳೋ ಧೈರ್ಯ ಅವ್ರಿಗೆ ಇಲ್ಲ. ನೀವ್ ಯಾಕಪ್ಪ ಕೇಳಿ? ಇದಿಷ್ಟು ಎಂ ಕೃಷ್ಣಪ್ಪ ಅವರ ಮಾತು. ಅಂದ್ರೆ ನನಗೆ ಯಾವುದೇ ನಿಗಮ ಮಂಡಳಿಗಳನ್ನು ಕೊಡ್ತಾರೆ ಅನ್ನೋ ಒಂದು ಧೈರ್ಯ ಅವರಿಗಿಲ್ಲ. ಹೀಗಾಗಿ ನನಗೆ ಸಚಿವ ಸ್ಥಾನನೇ ಬೇಕು ಅನ್ನೋ ಮಾತನ್ನು ಕೂಡ ಇವತ್ತು ಕೃಷ್ಣಪ್ಪ ಅವರು ಹೇಳಿದ್ರು. ಕ್ಯಾಮರಾ ಪರ್ಸನ್ ಪ್ರಸಾದ್ ಜೊತೆಗೆ ಮುತ್ತಪ್ಪ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.